ಸಿಎಂ ಹೊಸ ವರ್ಷದ ಗಿಫ್ಟನ್ನು ಶಾಸಕರಿಗೆ ಕೊಟ್ಟಿದ್ದಾರೆ. ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಶಾಸಕರುಗಳು ಅನುದಾನಕ್ಕಾಗಿ ಸಿಟ್ಟಾಗಿದ್ರು. ಈಗ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ನ್ಯೂ ಇಯರ್ ಗಿಫ್ಟನ್ನು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಈ ಬಾರಿ ಅವರಿಗೆ ಕೊಡ್ತಾ ಇರುವಂಥದ್ದು ತಲಾ 25 ಕೋಟಿ ರೂಪಾಯಿಗಳ ಅನುದಾನ. ಪ್ರತಿ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿಗಳ ಅನುದಾನ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಡಬೇಕು ಅನ್ನುವಂಥದ್ದು. ವಿಶೇಷವಾಗಿ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಬಜೆಟ್ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದಾರೆ, ಇಲಾಖಾವಾರು ಸಭೆಯನ್ನು ನಡೆಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರಿಂದ ಅಸಮಾಧಾನದ ಹಿನ್ನೆಲೆಯಲ್ಲಿ ಈ ಅನುದಾನಗಳ ಘೋಷಣೆ ಆಗಿದೆ. ಹೊಸ ಕಾಮಗಾರಿ, ಚಾಲ್ತಿಯಲ್ಲಿರುವ ಕಾಮಗಾರಿಗಳ ಬಿಲ್ ಪಾವತಿಗೂ ಕೂಡ ಅನುದಾನವನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಸಿದ್ದರಾಮಯ್ಯನವರು ನೀಡಿದ್ದಾರೆ. ವಿಶೇಷವಾಗಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಪಾವತಿಸುವ ಜವಾಬ್ದಾರಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಂದರೆ ಜಿಲ್ಲಾಧಿಕಾರಿಗಳು ಇದನ್ನು ಇಮಿಡಿಯೇಟ್ ಆಗಿ ಈ ಅನುದಾನಗಳನ್ನು ಮಂಜೂರಾಗುವಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ, ಕಾಮಗಾರಿಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಆಗದಂತೆ, ಅಂದರೆ ಹೀಗೆ ಹಣ ಬಿಡುಗಡೆ ಮಾಡುವಾಗ ಕಾಮಗಾರಿಗಳ ವಿಚಾರದಲ್ಲಿ ಯಾವುದೇ ರಾಜಿ ಆಗಬಾರ್ದು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಮತ್ತು ವಿಶೇಷವಾಗಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಜವಾಬ್ದಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಹೆಗಲಿಗೂ ಕೂಡ ವಹಿಸಿದ್ದಾರೆ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕ್ಷೇತ್ರವಾರು ಕಾಮಗಾರಿಗಳ ಪರಿಶೀಲನೆಯನ್ನು ಮಾಡಬೇಕು, ಪ್ರಗತಿ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ. ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ, ಈ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳು ಅನ್ನುವಂತಹ ಹೆಡರ್ ಅಡಿಯಲ್ಲಿ 8666.50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಗೆ ಅನುಮೋದನೆಯನ್ನು ಒಟ್ಟು ಅನುಮೋದನೆಯನ್ನು ಕೊಡಲಾಗಿತ್ತು. ಅದರಲ್ಲಿ 1,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ತಕ್ಷಣ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡನೇದು, ಮಳೆಹಾನಿ ರಸ್ತೆಗಳ ದುರಸ್ತಿಗಾಗಿ 1890 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಅನುಮೋದನೆ. ಇದರಲ್ಲಿ ಮೊದಲ ಕಂತಿನಲ್ಲಿ 250 ಕೋಟಿ ರೂಪಾಯಿಯನ್ನು ಬಿಡುಗಡೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಜನವರಿ 10ರ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಟೆಂಡರನ್ನೇ ಡಿಲೇ ಮಾಡ್ತಾ ಹೋಗೋದಲ್ಲ, ಜನವರಿ 10ರೊಳಗಡೆ ಎಲ್ಲ ಟೆಂಡರ್ ಪ್ರಕ್ರಿಯೆಗಳು ಮುಗಿಬೇಕು ಅಂತೇಳಿ. ಇನ್ನು ರೈಲ್ವೆ ಕಾಮಗಾರಿಗಳಿಗೆ ಬಾಕಿ ಇರುವಂತಹ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರದಿಂದ 2581.67 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥದ್ದು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರದಿಂದ 2950.22 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ. ರಾಜ್ಯದಲ್ಲಿ ಹೊಸ 6 ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿದ್ದರಾಮಯ್ಯನವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಹಾಸನದ ವಿಮಾನ ನಿಲ್ದಾಣ ಭೂಸ್ವಾಧೀನ ಪರಿಹಾರಕ್ಕೆ, ಅಲ್ಲಿ ಭೂಸ್ವಾಧೀನ ಮಾಡಿಕೊಂಡದಕ್ಕೆ ಪರಿಹಾರ ಕೊಡಿಸೋದಕ್ಕೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಮೆಕ್ಕೆಜೋಳ ಮತ್ತು ತೊಗರಿ ಖರೀದಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಒಟ್ಟು 93,782 ಮೆಟ್ರಿಕ್ ಟನ್ ನಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡಬೇಕು ಅಂತೇಳಿ ಇಂಡೆಂಟ್ ನಿಗದಿಪಡಿಸಿರುವಂತಹ ಪ್ರಮಾಣದಷ್ಟು ಖರೀದಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಬ್ಬ ರೈತರಿಂದ ಎಷ್ಟರವರೆಗೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಅನ್ನುವಂಥದ್ದನ್ನು ಈಗಾಗಲೇ ನಿಗದಿ ಮಾಡಿದೆ, ಅಷ್ಟರ ಮಟ್ಟಿಗೆ ಖರೀದಿ ಮಾಡ್ತಾರೆ. ಇನ್ನು ಜನವರಿ 6 ಅಥವಾ 9ಕ್ಕೆ DKCM ಅನ್ನೋಂಥದ್ದು ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಅನುದಾನ ಕೊಡ್ತಾ ಕೂರ್ತಿದ್ರೆ, ಈ ಕಡೆಯಲ್ಲಿ ಶಿವಕುಮಾರ್ ಅವರ ಆಪ್ತ ಶಾಸಕ ಹೇಳ್ತಾರೆ ಸಿದ್ದರಾಮಯ್ಯನವರೇ ಇರೋದಿಲ್ಲ ಅಂತೇಳಿ, ಸಿದ್ದರಾಮಯ್ಯನವರೇ ಆ ಕುರ್ಚಿಯಲ್ಲಿ ಇರೋದಿಲ್ಲ ಅಂತೇಳಿ. ಅಭಿವೃದ್ಧಿಗೆ ಅನುದಾನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಬ್ಯುಸಿಯಾಗಿದ್ದರೆ, ಮತ್ತೊಂದು ಕಡೆಯಲ್ಲಿ ಜನವರಿ 6 ಅಥವಾ 9ಕ್ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ. ಇದು DK ಆಪ್ತ ಶಾಸಕರ ವಿಶ್ವಾಸ. ರಾಮನಗರದಲ್ಲಿ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಮತ್ತೆ ಹೇಳ್ತಾ ಇದ್ದಾರೆ, ಶರಣರು ಹೇಳಿರುವ ಮಾತಿದು, ನನ್ನದು ಅದೇ ಮಾತು ಸುಳ್ಳಾಗದು ಅಂತ ಹೇಳಿ ಅವರು ಭಗವಂತನ ಮೇಲೆ ಭಾರ ಹಾಕಿದ್ದಾರೆ. DK ಆಪ್ತ ಶಾಸಕ ಶಿವಕುಮಾರ್ ಅವರ ರೀತಿಯಲ್ಲಿ ಅವರ ಆಪ್ತ ಶಾಸಕರು ಕೂಡ ಈಗ ಭಗವಂತನ ಮೇಲೆ ಭಾರ ಹಾಕಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಮಾತನ್ನು ತೋರಿಸ್ತೀನಿ, ನೋಡೋಣ. ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ, 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ. ಏನ್ ನಡ್ಕೊಳ್ಳಿ ನಮ್ಮ ನಾಯಕರು, ನಾವು ಅದನ್ನು ಆಲಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ಅವ್ರಿಗೆ ಆದಂಥ ಒಂದು ರೀತಿಯಲ್ಲಿ ಅವ್ರಿಗೆ ಒತ್ತಡ ಇರ್ತದೆ. ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ, ನಾವು ಅದಕ್ಕೆ ಹಿಂದೆ ಸರಿಯುವಂಥ ಕೆಲಸನೂ ಇಲ್ಲ. ನಾವು ನಮ್ಮ ಮಾತಿನ ಮೇಲೆ ನಾವು ಬದ್ಧವಾಗಿದ್ದು ನಾವು ಹೇಳ್ತೇವೆ. ಹೀಗೆ ಒಂದು ಕಡೆ ಸಿದ್ದರಾಮಯ್ಯನವರು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಘೋಷಣೆಯನ್ನು ಮಾಡ್ತಾ ಕೂತಿದ್ದಾರೆ. ಶಾಸಕರ ಕ್ಷೇತ್ರಗಳಿಗೆ 25 ಕೋಟಿ ರೂಪಾಯಿಯಷ್ಟು ಅನುದಾನ ಕೊಡಬೇಕು, ಡೆಡ್ಲೈನನ್ನು ಕಾಮಗಾರಿಗಳಿಗೆ ಟೆಂಡರ್ ಹಾಕೋದಕ್ಕೆ ಡೆಡ್ಲೈನನ್ನು ಫಿಕ್ಸ್ ಮಾಡಿದ್ದಾರೆ. ರೈಲ್ವೆ ಕಾಮಗಾರಿಗಳಿಗೆ ಪರಿಹಾರವನ್ನು ಕೊಡುವಂಥದ್ದು,
ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕೆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಜಮೀನುಗಳಿಗೆ ಪರಿಹಾರವನ್ನು ಕೊಡುವಂಥದ್ದು, ಹೀಗೆ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನುದಾನ ಎಷ್ಟು ಕೊಡಬೇಕು, ಅನುದಾನದ ಹೊಂದಾಣಿಕೆ ಹೇಗೆ ಆಗಬೇಕು, ಯಾವ ಸ್ವರೂಪದಲ್ಲಿ, ಅಂದರೆ ಈಗ ನಡೆಯುವಂತಹ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ಏನಿದೆ ಇದು ಸಾಮಾನ್ಯವಾಗಿ ಬಜೆಟ್ಗೆ ಮಾಡುವಂತಹ ಪ್ರಿಪ್ರೇಷನ್ಸ್. ಇದು ಅಂದರೆ ಮಾರ್ಚ್ ತಿಂಗಳಲ್ಲಿ ಬಹುತೇಕ ಬಜೆಟ್ ಮಂಡನೆ ಮಾಡ್ತಾರೆ, ಅದಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ ಆಲ್ರೆಡಿ ಶುರುವಾಗಿದೆ ಅಂತೇಳಿ ಅರ್ಥ. ಹೀಗೆ ಮುಖ್ಯಮಂತ್ರಿಯವರು ಬಜೆಟ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ಹೊಸ ವರ್ಷ ಬಂದ 10 ದಿವಸದ ಒಳಗಡೆ ಅಧಿಕಾರವನ್ನು ಕಳ್ಕೊಳ್ತಾರೆ, ಅಲ್ಲಿಗೆ ಹೊಸ ಮುಖ್ಯಮಂತ್ರಿ ಕೂತ್ಕೊಳ್ತಾರೆ ಅನ್ನುವಂಥದ್ದನ್ನು ಅವರದೇ ಪಕ್ಷದ ಶಾಸಕ ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು 6 ಅಥವಾ 9 ಜನವರಿ 6 ಅಥವಾ 9 2 ಡೇಟನ್ನು ಕೊಟ್ಟಿದ್ದಾರೆ. ನೋಡಬೇಕು ಇದು ಸತ್ಯ ಆಗತ್ತಾ, ಸುಳ್ಳಾಗತ್ತಾ, ನಿಜಾನ, ಕಾಂಗ್ರೆಸ್ಸಲ್ಲಿ ಇಂಥ ಬೆಳವಣಿಗೆ ಆಗ್ತಾ ಇದೆಯಾ, ಈ ಗೊಂದಲಗಳು ಎಲ್ಲಿ ತನಕ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಯಾಕಂದರೆ ಕರ್ನಾಟಕ ಜನ ಪೂರ್ಣ ಬಹುಮತವನ್ನು ಒಂದು ಸರ್ಕಾರಕ್ಕೆ ಕೊಟ್ಟಿರುವಾಗ ಆ ಸರ್ಕಾರದಲ್ಲಿ ಒಂದು ಕ್ಲಾರಿಟಿ ಇದ್ದರೆ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಗೊಂದಲಗಳ ಗೂಡಾಗುವಂಥದ್ದು ಯಾವತ್ತೂ ಕೂಡ ಅಧಿಕಾರದಲ್ಲಿ ಒಳ್ಳೆಯದಲ್ಲ.